ಯುವರಾಜ ಕಂಠೀರು ನರಸಿಂಹರಾಜ ಒಡೆಯರ್ ಅವರ ಒಂದು ಪುತ್ಥಳಿಯನ್ನು ಅನಾವರಣೆ ಮಾಡುವಂಥ ಸೌಭಾಗ್ಯ ಸಿಕ್ಕಿದೆ. ಈ ಪುತ್ಥಳಿಯನ್ನು ಮಾಡಿಸೋದ್ರಲ್ಲಿ ಇಲ್ಲಿ ಬಂದು ಸ್ಥಾಪನೆ ಮಾಡೋದ್ರಲ್ಲಿ ಇದಕ್ಕೆ ಹಿಂದೆ ಒಂದು ತಂಡ ಇದೆ. ಅವರು ಸತತವಾಗಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದು ಈ ಕಾರ್ಯಕ್ರಮದ ಬಗ್ಗೆ ಏನೇನು ಒಂದು ಪರಿಶ್ರಮ ಮಾಡಿದ್ದಾರೆ, ಈ ಒಂದು ಪುತ್ಥಳಿಯನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಎಲ್ಲನೂ ಕೂಡ ಹೇಳಿದರು. ನಿಮ್ಮೆಲ್ಲರ ಪರವಾಗಿ ಅವರು ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳು, ಅರಮನೆಯ ಪರವಾಗಿಯೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅವರ ಹೆಸರಿನಲ್ಲೇ ಈ ಒಂದು ಬಡಾವಣೆಯೂ ಕೂಡ ನಾಮಕರಣ ಆಗಿರ್ತಕ್ಕಂಥದ್ದು ಅರಮನೆಗೆ ಒಂದು ನಿಜಕ್ಕೂ ಸಂತೋಷದ ಒಂದು ಸಂಗತಿ. ಆ ಒಂದು ಪಾರಂಪರೆ, ಆ ಇತಿಹಾಸನೂ ಕೂಡ ತಾವೆಲ್ಲರೂ ಈ ದಿನನೂ ಕೂಡ ಸ್ಮರಣೆ ಮಾಡ್ಕೊಂಡು ಮುಂದುವರಿತಾ ಇರೋದು ನಿಜಕ್ಕೂ ನಮಗೆ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಆ ಒಂದು ಪಾರಂಪರೆ ಮತ್ತು ಆ ಇತಿಹಾಸ ನೀವು ರಕ್ಷಣೆ ಮಾಡುವಂಥದ್ದು ಕೂಡ ನಾನು ಇವತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ನಮ್ಮ ತಾತನವ್ರ ಬಗ್ಗೆ ನಮ್ಮ ಆರ್ ಗಣೇಶ್ ಅವರು ಭಾಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ಅವರ ತಂದೆ ಆದಂಥ ಯುವರಾಜರು ನಿಜಕ್ಕೂ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಆಡಳಿತದ ಸಮಯದಲ್ಲಿ ಒಂದು ಮಹತ್ವವಾದಂಥ ಒಂದು ಪಾತ್ರ ವಹಿಸಿದ್ರು. ಆದರೆ ಏನಾಗುತ್ತೆ, ಒಂದು ದೊಡ್ಡ ಮರದ ನೆರಳಲ್ಲಿ ಇರುವಂಥದ್ದು ಸಸಿಗಳು ಅಥವಾ ಮರಗಳು ಅದರದ್ದೇ ಆದಂಥ ಒಂದು ಜಾಗವನ್ನು ಅಥವಾ ಅದರದ್ದೇ ಆದಂಥ ಒಂದು ದೊಡ್ಡ ಮರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥ ಒಂದು ಸಮಯದಲ್ಲಿ ಯುವರಾಜರು ಇದ್ದರು. ಅವರು 10ನೇ ಚಾಮರಾಜ ಒಡೆಯರ್ ಅವರ 2ನೇ ಮಗ. 10ನೇ ಚಾಮರಾಜ ಒಡೆಯರ್ ಅವರಿಗೆ 5 ಮಕ್ಕಳಿದ್ರು. ಮಹಾರಾಜ್ ಕುಮಾರಿ ಜಯಲಕ್ಷ್ಮಣಿ ಅವರು ಒಂದು ನಮ್ಮ ಜೈವಿಕ ಮನೆತನದವರು. ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಕೃಷ್ಣಾಜಮಣ್ಣಿಯವರು, ಚೆಲುವಾಜಮಣ್ಣಿಯವರು ಮತ್ತು ಯುವರಾಜ ಕಂಠೀರು ನರಸಿಂಹರಾಜ ಒಡೆಯರ್ ಅವರು. ಬಾಲ್ಯದಲ್ಲಿ ಮಹಾರಾಜರ ಜೊತೆಗೆ ಬೆಳೆದಿರ್ತಕ್ಕಂಥದ್ದು. ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಮಹಾರಾಜರ ಒಂದು ಮದುವೆ ಕಾರ್ಯಕ್ರಮದಲ್ಲೂ ಅವರು ಅಲ್ಲಿ ಸೈಡಲ್ಲಿ ತಾವು ಕಾಣ್ಬೋದಾಗಿದೆ. ಎಲ್ಲ ಚಿತ್ರಗಳಲ್ಲಿ ನೀವು ನೋಡ್ಬೋದು. ಅವ್ರದ್ದೇ ಮದುವೆಯಲ್ಲೂ ಕೂಡ ಮಹಾರಾಜನೇ ಎಲ್ಲ ಕಾರ್ಯಕ್ರಮಗಳು ಮಾಡಿದೆ. ಯಾಕಂದರೆ ಆ ಸಮಯದಲ್ಲಿ ಆಗಲೇ 10ನೇ ಚಾಮರಾಜ ಒಡೆಯರ್ ಅವರು ನಿಧನರಾಗಿದ್ದರು ಕಲ್ಕಟ್ಟನಲ್ಲಿ. ಸೊ ಸಂಪೂರ್ಣವಾಗಿ ಮಹಾರಾಜರು ಅಂದರೆ ಅವರ ಸಹೋದರ ಒಂದು ಆಶ್ರಯದಲ್ಲಿ ಸಹೋದರ ಒಂದು ಆದರ್ಶದ ಒಂದು ಮೇರೆಗೆ ಅವರು ಮುಂದುವರಿತಾ ಬಂದರು. ಭಾಳಷ್ಟು ಕೆಲಸಗಳು ಮಾಡಿದ್ರು. ಯುವರಾಜರಾಗಿ ಪಟ್ಟವನ್ನು ಕಟ್ಟಿದ ನಂತರ ಅವರಿಗೆ ಅಧಿಕೃತವಾಗಿ ಒಂದು ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಇತ್ತು. ಅದರಲ್ಲಿ ಒಂದು ವಿಶೇಷವಾದಂತಹ ಸ್ಥಾನ ಇತ್ತು. ಜೊತೆಗೆ ಅವರು ಬೆಂಗಳೂರಲ್ಲಿರುವಂಥದ್ದು ಒಂದು ರೀತಿಯ ಸಂಸ್ಥೆಗಳು, ಮೈಸೂರಿನ ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಸಾಹಿತ್ಯ ಪರಿಷತ್ ಇರ್ಬೋದು, ಇಲ್ಲಿರ್ತಕ್ಕಂಥ ಮಿಥಿಕ್ ಸೊಸೈಟಿ ಇರ್ಬೋದು, ಮಹಾರಾಜರ ಪರವಾಗಿ ಅವರ ಪ್ರತಿನಿಧಿಯಾಗಿ ಇಲ್ಲಿ ಅವರ ಪೋಷಕರ ಸ್ಥಾನದಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ನಾವು ಎಲ್ಲ ಇತಿಹಾಸದ ಪುಟಗಳಲ್ಲಿ ನೋಡಬಹುದು. ಜೊತೆಗೆ ಮೈಸೂರು ಸಂಸ್ಥಾನದ ಒಂದು ಇವತ್ತಿನ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಏನು ಹೇಳ್ತೀವಿ, ಅವರು ಮೈಸೂರು ಸಂಸ್ಥಾನದ ಪರವಾಗಿ ಇಡೀ ವಿಶ್ವವನ್ನು ಪ್ರವಾಸ ಮಾಡುವಂಥದ್ದು ದೊಡ್ಡ ಕರ್ತವ್ಯವನ್ನು ಮಾಡಿದರು. ಇಡೀ ವಿಶ್ವಾದ್ಯಂತ ಮೈಸೂರು ಸಂಸ್ಥಾನ ಒಂದು ಪ್ರಸಿದ್ಧವಾದಂಥ ಸಂಸ್ಥಾನ ಆಗಿ ಗುರುತಿಸ್ಕೊಂಡಿದ್ರೆ ಅವರ ಪಾತ್ರ ಭಾಳ ದೊಡ್ಡದಾಗಿದೆ. ಜಪಾನ್ ಇರ್ಬೋದು, ಇಡೀ ಯುರೋಪ್ ಇರ್ಬೋದು, ಅಮೇರಿಕಾವನ್ನು ಪ್ರವಾಸ ಮಾಡುವಂಥ, ಸೌತ್ ಅಮೇರಿಕಾನ ಕೂಡ ಪ್ರವಾಸ ಮಾಡಿರ್ತಾರೆ ಅಂದಿನ ಕಾಲದಲ್ಲಿ. ಸೊ ಭಾಳ ದೊಡ್ಡ ಒಂದು ಹೋರಾಟವನ್ನು ನಡೆಸಿದ್ರು ಅಂದಿನ ಸಮಯದಲ್ಲಿ. ಆವತ್ತಿನ ಬ್ರಿಟಿಷರು ಕೂಡ ಅವತ್ತು ಅವರು ಬಂದು ಒಂದು ರೀತಿ ಅವ್ರಿಗೆ ಆತಂಕ ಆಗಿತ್ತು. ಯಾಕಂದರೆ ಜಪಾನ್ ಜೊತೆ, ಇಂಪೀರಿಯಲ್ ಜಪಾನ್ ಜೊತೆ ಭಾಳ ಹತ್ತಿರ ಸಂಬಂಧ ಇತ್ತು ಮೈಸೂರು ಸಂಸ್ಥಾನಕ್ಕೆ. ಇವತ್ತವರೆಗೂ ನಮಗೆ ಯಂತ್ರಗಳು, ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಹೋದರೆ ಇವತ್ತವರೆಗೂ ಅತ್ಯಂತ ಒಂದು ಬೇಡಿಕೆ ಇರುವಂಥದ್ದು ಸೀರೆಗಳು ಅಂದರೆ ಆ ಒಂದು ಕಾಲದ ಯಂತ್ರಗಳು. ಅದು ಜಪಾನ್, ಇಂಪೀರಿಯಲ್ ಜಪಾನಿಂದ ಬಂದಿರ್ತಕ್ಕಂಥ ಯಂತ್ರಗಳು ಇವತ್ತವರೆಗೂ ಅದು ಕೆಲಸ ಮಾಡ್ತಾಯಿದೆ ಅಲ್ಲಿ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ. 100 ವರ್ಷ ಆಗಿದ್ರು ಸಹ. ಜೊತೆಗೆ ತಡ್ಕೊಳ್ಳೋ ಚಾಪೆಗಳು, ನಮ್ಮ ಕಾವೇರಿ ನದಿಯಲ್ಲಿ ಇರುವಂಥದ್ದು ರೀಡ್ಸ್ಗಳು, ಅದು ಯಾವ ರೀತಿ ಚಾಪೆಗಳಿಗೋಸ್ಕರ ಬಳಸ್ಕೋಬೋದು ಅಂತ ಜಪಾನಿಂದ ತಂತ್ರಜ್ಞಾನ ಎಲ್ಲ ತರುವಂಥ ಕೆಲಸವನ್ನು ಯುವರಾಜರು ಭಾಳ ದೊಡ್ಡ ಒಂದು ಕೆಲಸವನ್ನು ಮಾಡಿರ್ತಾರೆ. ಎಲ್ಲ ಕೆಲಸ ಮಾಡಿದರೂ ಸಹ ಒಂದು ರೀತಿ ನಾಲ್ವಡಿ ಅವರ ಒಂದು ಆಡಳಿತ ಸಮಯದಲ್ಲಿ, ಮೈಸೂರಿನ ಸುವರ್ಣಯುಗ ಸಮಯದಲ್ಲಿ ಸೂರ್ಯನ ಮುಂದೆ ಒಂದು ದೀಪ ಬೆಳಗಿಸಿದ್ರೆ ಅದರ ಒಂದು ಪರಿಣಾಮ ಹೆಚ್ಚಾಗಿರಲ್ಲ. ಆದರೂ ಸಹ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರು. ಎಷ್ಟೋ ಒಕ್ಕಲಿಗರ ಒಂದು ಹಾಸ್ಟೆಲ್ಗಳಲ್ಲಿ ಅವರ ಹೆಸರು ಅಂದರೆ ಕಂಠೀರುವ ಅಥವಾ ನರಸಿಂಹರಾಜ ಹಾಸ್ಟೆಲನ್ನು ನಾವು ನೋಡ್ತಾ ಇರ್ತೀವಿ. ಅದು ಯಾಕಂದರೆ ಕೆ ಎಸ್ ರಾಮಯ್ಯ ಜೊತೆ ಭಾಳ ನಿಕಟವಾದಂಥ ಸಂಬಂಧ ಇತ್ತು ಅವರಿಗೆ.
ಅವರೇ ದಾನವನ್ನು ಕೊಡ್ತಾ ಇದ್ರು. ಈ ಹಾಸ್ಟೆಲ್ಗಳೆಲ್ಲ ಶುರು ಮಾಡೋದಕ್ಕೆ ವಿಶೇಷವಾದಂತಹ ಒಂದು ಕಾಳಜಿ ವಹಿಸ್ತಾ ಇದ್ರು. ಅನೇಕ ಸಮುದಾಯಗಳಿಗೂ ಕೂಡ ಮೀಸಲಾತಿಯನ್ನು ಮೈಸೂರು ಇವತ್ತು ಸಂಸ್ಥಾನ ಪ್ರಸಿದ್ಧ ಆಗಿದೆ. ಯಾಕಂದರೆ ಪ್ರಥಮವಾದಂತಹ ಒಂದು ಆಡಳಿತ ವ್ಯವಸ್ಥೆ, ಈ ಮೀಸಲಾತಿ ಒಂದು ವ್ಯವಸ್ಥೆ ತರೋದಕ್ಕೆ ಅವರು ಅದಕ್ಕೆ ಬಹಳ ದೊಡ್ಡ ಒತ್ತನ್ನು ಕೊಟ್ಟಿದ್ರು. ಮತ್ತೆ ಅವರ ಓಟು ಮತ್ತೆ ಆ ಒಂದು ಪ್ರಜಾಪ್ರತಿನಿಧಿ ಸಭೆಯೂ ಕೂಡ ಇದನ್ನ ಬೆಂಬಲಿಸಬೇಕು ಅಂತ ಬಹಳ ದೊಡ್ಡ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಸೊ ಇಂಥ ಒಂದು ಮಹಾನ್ ವ್ಯಕ್ತಿಯ ಒಂದು ಇತಿಹಾಸ ಇಲ್ಲಿ ರಕ್ಷಣೆ ಆಗ್ತಾ ಇರೋದು ನಿಜಕ್ಕೂ ನಮಗೆ ಬಹಳ ಸಂತೋಷ ಆಗಿದೆ. ಅದಕ್ಕಾಗಿ ಆ ಒಂದು ಪಾರಂಪರ್ಯ ಮುಂದುವರಿಲಿ, ಮತ್ತು ತಮ್ಮ ಒಂದು ಈ ಒಳ್ಳೆ ಕೆಲಸದ ಮೂಲಕ ಅದನ್ನ ಸ್ಮರಣೆ ಮಾಡೋ ಮೂಲಕ ಅವ್ರು ಮಾಡಿರುವಂಥದ್ದು ಒಳ್ಳೆ ಕೆಲಸಗಳು ನಾವು ಒಂದು ಆದರ್ಶ ಆಗಿ ನಮ್ಮ ಮುಂಬರೋ ಪೀಳಿಗೆಗೆ ಪ್ರಸ್ತುತ ಒಂದು ಒಳ್ಳೆ ಕರ್ನಾಟಕವನ್ನು ನಿರ್ಮಾಣ ಮಾಡೋದಕ್ಕೆ ಅದು ಪ್ರೇರಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಬಸವನಗುಡಿ ಅಂದರೆ ಅತ್ಯಂತ ಒಂದು ಒಳ್ಳೆ ಸಾಂಸ್ಕೃತಿಕ ಹಾಗೂ ಪಾರಂಪರೆಗೆ ಭಾಳಷ್ಟು ಕಾಳಜಿ ವಹಿಸುವಂಥದ್ದು ಒಂದು ಜಾಗ ಅಥವಾ ಒಂದು ಕ್ಷೇತ್ರ ಆಗಿ ಗುರುತಿಸ್ಕೊಂಡಿದೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಹಳೆ ಮೈಸೂರು ಒಂದು ಭಾಗ ಬೆಂಗಳೂರಲ್ಲಿ ಎಲ್ಲಾದರೂ ಇದ್ದರೆ ಅದು ಬಸವನಗುಡಿಲೇ ಇರೋದು ಅಂತ. ಅದಕ್ಕಾಗಿ ಬಹುಶಃ ನಾನು ಒಂದು ಪಟ್ಟಿ ಮಾಡಿದ್ರೆ ನಮ್ಮ ಮೈಸೂರು ಒಂದು ನಗರ ಬಿಟ್ಟರೆ ಹೆಚ್ಚು ಕಾರ್ಯಕ್ರಮಗಳು ನಮ್ಮ ಬಸವನಗುಡಿಲೇ ನಮಗೆ ಸಿಕ್ಕದೆ ಬರಬೇಕು. ಜೊತೆಗೆ ಈ ಭಾಗದಲ್ಲಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಶಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಡಾಕ್ಟರ್ ಆರ್ ಗಣೇಶ್ ಅವ್ರ ಬಗ್ಗೆ ನಾನು ನಿಮ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಅವರ ಅನೇಕ ವಿಡಿಯೋಗಳೆಲ್ಲ ನಾವು ನಮ್ಮ ಬಾಲ್ಯದಲ್ಲಿ, ಅಂದರೆ ಟೀನೇಜ್ ಟೈಮಲ್ಲಿ US ಅಲ್ಲೆಲ್ಲ ಇರುವಾಗ ನಾವು ನೋಡು ಅವ್ರು ಕೇಳಿದ ಮೂಲಕನೇ ನಮ್ಮ ಇತಿಹಾಸ ಮತ್ತು ನಮ್ಮ ಪೂರ್ವಜರ ಬಗ್ಗೆ ಎಲ್ಲ ಕಥೆಗಳು, ಸಣ್ಣ ಸಣ್ಣ ದಂತಕಥೆಗಳು ಕೂಡ ನಮಗೆ ಕೇಳೋದಕ್ಕೆ ಒಂದು ಸೌಭಾಗ್ಯ ಸಿಕ್ಕಿತ್ತು. ಸೊ ನಿಜಕ್ಕೂ ಕೂಡ ಅವರು ಇಲ್ಲಿ ವೇದಿಕೆಗೆ ಬಂದು ಅವ್ರದ ಏನು ಹಿಂದಿನ ಭಾಷೆನೇ ಪುನಃ ಇಲ್ಲಿ ನಮಗೆ ಕೇಳೋದಕ್ಕೆ ಏನು ಅವಕಾಶ ಸಿಕ್ಕಿದೆ, ಅದು ನಿಜಕ್ಕೂ ನಾನು ಭಾಳ ಸಂತೋಷ ಪಟ್ಟಿದ್ದೀನಿ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ತಮ್ಮ ತಾಳ್ಮೆ ಎಲ್ಲ ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ, ಆದಷ್ಟು ಸಮಯ ಇದ್ದೀರಾ, ಇನ್ನೂ ಇಷ್ಟು ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಾವು ಪದೇ ಪದೇ ಬರ್ತಾ ಇರ್ತೀವಿ. ನಮ್ಮ ಒಂದು ಒಳ್ಳೆ ಏನು ಬಡವಣೆ ಇದೆ, ಒಳ್ಳೆ ಕ್ಷೇತ್ರ ಇದೆ ಬಸವನಗುಡಿಯಲ್ಲಿ, ನಮ್ಮ ಬೆಂಗಳೂರು ಅದರ ಅಭಿವೃದ್ಧಿಗಾಗಿ, ಅದರ ಒಂದು ಉದ್ಧಾರ ಆಗಬೇಕು ಅಂತ ದೃಷ್ಟಿಯಿಂದ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ಸಹ ನಮ್ಮ ಜೊತೆಗಿದ್ದೀವಿ. ಏನು ಇವತ್ತು ಒಳ್ಳೆ ಪಾರಂಪರ್ಯ ಇದೆ ಮೈಸೂರಿನಲ್ಲಿ, ಇಡೀ ಕರ್ನಾಟಕದಲ್ಲಿ, ಅದು ಬರೀ ಪಾರಂಪರ್ಯ ಅಥವಾ ಬರೀ ಇತಿಹಾಸ ಆಗಿ ಅದನ್ನು ಉಳ್ಕೋಬಾರ್ದು, ಅದರೊಂದಿಗೆ ಒಳ್ಳೆ ಹೋರಾಟ ನಡೀಬೇಕಾಗಿದೆ. ಇವತ್ತಿನ ಭವಿಷ್ಯದ ಕರ್ನಾಟಕ ಒಂದು ಸುವರ್ಣ ಮೈಸೂರು ಅಂದರೆ ಬರೀ ನಮ್ಮ ಕಥೆಗಳಲ್ಲಿ, ನಮ್ಮ ಹಿರಿಯರ ಒಂದು ಕಥೆಗಳಲ್ಲಿ ನಾವು ನೋಡುವಂಥದ್ದಲ್ಲ. ಮುಂಬರೋ ಪೀಳಿಗೆನೂ ಕೂಡ ನಮಗೆ ಅವರಿಗೆ ಆ ಒಂದು ಸುವರ್ಣ ಯುಗ ಅವರ ಒಂದು ಬದುಕಿನಲ್ಲಿ, ಅವರ ಒಂದು ಜೀವನದಲ್ಲಿ ನೋಡೋದಕ್ಕೆ ಅಂಥ ಒಂದು ಕೆಲಸ ಮಾಡೋದು ಅತಿ ಅವಶ್ಯ. ಅದಕ್ಕಾಗಿ ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಈ ಒಂದು ಪುತ್ಥಳಿ ಅನಾವರಣೆ ಮಾಡುವಂಥದ್ದು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಇಷ್ಟೊಂದು ಒಂದು ತೂಕದ ವೇದಿಕೆಯಲ್ಲಿ ನಮಗೂ ಕೂಡ ಅವಕಾಶ ನೀಡಿದಂಥ ಕಾರ್ಯಕ್ರಮದ ಸಂಘಟಕರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ, ಭಾರತ್ ಮಾತಾ ಕಿ ಜೈ, ಜೈ ಕರ್ನಾಟಕ.